बेळगावमध्ये बेड ब्रो या अंमली पदार्थ विरुद्ध जनजागृती अभियानाची सुरुवात करण्यात आली असून युवकांनी ड्रग्जपासून दूर राहून शिक्षण, शिस्त आणि चांगल्या संस्कारावर भर द्यावा असं आवाहन सार्वजनिक बांधकाम मंत्री सतीश जारकिहोळी यांनी केलंय. शहरातील मानतेश नगर येथील संगोळी रायण्णा महाविद्यालयात बेळगाव शहर पोलिसांच्या वतीने आयोजित ड्रग्ज मुक्ती जनजागृती कार्यक्रमाचे उद्घाटन करून ते बोलत होते. ते म्हणाले की अंमली पदार्थांचा व्यसन व्यक्तीच्या आरोग्य, शिक्षण, कुटुंब आणि समाजावर गंभीर परिणाम करतो. ಟಾರ್ಗೆಟ್ ಮಾಡಲ್ಲ ಯೂತ್ಸ್ ಮಾತ್ರ. ಅದು ಇತ್ತಿತ್ತಲಾಗಿ ತಾಲೂಕಾ ಹಳ್ಳಿಯಲ್ಲಿ ಕೂಡ ಇದು ವ್ಯಾಪಕವಾಗಿ ಹರಡ್ತಾ ಇದೆ. 8, 9, 10 ವರ್ಷಗಳು ಕೂಡ ಇವತ್ತು ಈ ಗಾಂಜಾ ಇರ್ಬೋದು, ಡ್ರಗ್ಸ್ ಇರ್ಬೋದು, ಇದರಲ್ಲಿ ಪಾಲ್ಗೊಳ್ಳೋದ್ರಿಂದ ಬಹುಶಃ ಅವರು ಕುಟುಂಬಕ್ಕೆ, ವ್ಯಕ್ತಿಗತವಾಗಿ ಅವರು ಕೂಡ ಬಹಳಷ್ಟು ಹಾನಿಯನ್ನಾಗ್ತದೆ ಮತ್ತು ದೇಶಕ್ಕೆ ಕೂಡ ಇದು ಬಹಳ ದೊಡ್ಡ ಸವಾಲಾಗಿದೆ. ಇದನ್ನ ಬಂದ್ ಮಾಡಲಿಕ್ಕೆ ಅಥವಾ ಪ್ರಿವೆಂಟ್ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ಕೂಡ ಇಲ್ಲಿವರೆಗೆ ಯಶಸ್ವಿಯಾಗಿಲ್ಲ. ಎಲ್ಲ ಮಾಫಿಯಾಗಳಿದೆ, ಡ್ರಗ್ಸ್ ಮಾಫಿಯಾ ಕೂಡ ಇದೆ, ಜಗತ್ತಿನಲ್ಲೇ ಇದೆ. ದೊಡ್ಡ ಅಮೆರಿಕ ಕೂಡ ಇವತ್ತು, ಮೆಕ್ಸಿಕೋ ಕೂಡ ದಿನನಿತ್ಯ ಹೋರಾಟ ಡೈಲಿ ಅಂತ ದೊಡ್ಡ ದೇಶ ಇದ್ರು ಕೂಡ ಇವತ್ತು ಹೆಚ್ಚು ಬರೋದು ಮೆಕ್ಸಿಕೋದಿಂದ ಅಮೆರಿಕಾಗೆ ದೊಡ್ಡ ಪ್ರಮಾಣದಲ್ಲಿ ಸಪ್ಲೈ ಆಗ್ತಾ ಇದೆ. ನಮಗೂ ಕೂಡ ವಿಶೇಷವಾಗಿ ಅಫ್ಘಾನಿಸ್ತಾನದಿಂದ ಹೆಚ್ಚು ಬರ್ತಾ ಇದೆ. ಇತ್ತಿತ್ತಲಾಗಿ ಹೆಚ್ಚು ನಾರ್ತ್ ಈಸ್ಟ್ ಕಡೆಯಿಂದ ಮ್ಯಾನ್ಮಾರ್, ಬರ್ಮಾದಿಂದ ಬರ್ತಾ ಇದೆ, ನೇಪಾಳದಿಂದ ಬರ್ತಾರೆ. ಸೋರ್ಸ್ ಭಾಳ ಇದೆ, ಬಹಳಷ್ಟು ಸೋರ್ಸ್ ಇದೆ. ಯಾಕಂದ್ರೆ ಅದು ಕಾಸ್ಟ್ಲಿ. ಒಂದ್ಸಾರಿ ಅವನೇನಾದ್ರೂ ಸಪ್ಲೈ ಮಾಡಿಬಿಟ್ರೆ ಒಂದು ವರ್ಷ ಏನು ಮಾಡೋ ಅವಶ್ಯಕತೆ ಇಲ್ಲ. ಹೀಗಾಗಿ ಬಹಳ ಜನ ರಿಸ್ಕ್ ಹೋಗ್ತಾರೆ, ಪ್ಲೇನ್ ನಲ್ಲಿ ತರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಬೇರೆ ಬೇರೆ ಮೂಲಗಳಿಂದ ತರ್ಲಿಕ್ಕೆ ಮಾಡ್ತಾರೆ. ಅದು ಈಗಾಗಲೇ ನಮ್ಮ ಹಳ್ಳಿ ಮಟ್ಟ ಮುಟ್ಟಿದೆ. ಹಳ್ಳಿಯಿಂದ ನಾವು ಮುಕ್ತ ಮಾಡಬೇಕಾಗಿದೆ, ಅರ್ಬನ್ ಸಿಟಿಗಳನ್ನು ಮುಕ್ತ ಮಾಡಬೇಕಾಗಿದೆ. ಅದಕ್ಕೆ ಹೇಳಿದಂಗೆ ವಿಲ್ ಪವರ್ ಭಾಳ ಬೇಕು. ವಿಲ್ ಪವರ್ ಯಾರಿಗಿದೆ ಅವ್ರು ಮಾತ್ರ ಇದರಿಂದ ದೂರ ಇರ್ತಾರೆ. ವಿಲ್ ಪವರ್ ನೀವೇ ಜನರೇಟ್ ಮಾಡ್ಕೋಬೇಕಿದೆ, ಯಾರೋ ಎಲ್ಲಿ ಅಂಗಡಿಯಲ್ಲಿ ಸಿಗೋದಿಲ್ಲ. ವಿಲ್ ಪವರ್ ಅನ್ನ ನೀವೇ ಆವಿಷ್ಕಾರಿದ್ರು. ಒಬ್ಬ ಸಂತ, ಒಬ್ಬ ಸನ್ಯಾಸಿ ಹಂಗೆ ತನ್ನ ಜೀವನವನ್ನ ಗಟ್ಟಿಗೊಳಿಸ್ತಾನೆ, ಹಂಗೆ ವಿಲ್ ಪವರ್ ಯಾರಿಗಿದೆ ಅವ್ರ ಜೀವನಕ್ಕೆ ಅವ್ರು ಕೂಡ ಸೋಲನ್ನು ಒಪ್ಕೊಳ್ಳಿಕ್ಕಾಗಲ್ಲ. ಯಾವುದೇ ಸವಾಲು ಬಂದರೂ ಕೂಡ ಅದನ್ನ ಸಮರ್ಥವಾಗಿ ಎದುರಿಸ್ತಾರೆ. ಅದಕ್ಕಾಗಿ ವಿಲ್ ಪವರ್ ಅನ್ನ ನೀವೇ ಅದನ್ನ ಜನರೇಟ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಅದು ಮಾಡುವಂತ ಪ್ರಯತ್ನ ಮಾಡಿ. ನಮ್ಮ SP ಅವ್ರು ಹೇಳಿದಂಗೆ ಇದು ಒಂದು ದೇಶ ಮಧ್ಯೆ ಇರುವಂತ ಒಂದು ಸಂಘರ್ಷದ. 1980ರಲ್ಲಿ ಟೆರರಿಸ್ಟ್ ಮಾಡಿದ್ರು ಪಂಜಾಬ್ನಲ್ಲಿ, ಅದು ಸಕ್ಸಸ್ ಆಗಿಲ್ಲ. ಒಂದು 10 ವರ್ಷ ನಡೀತು, ಮತ್ತೆ ಕ್ಲೋಸ್ ಆಯಿತು. ಕಾಶ್ಮೀರಕ್ಕೆ ಹೋಯ್ತು, ಅಲ್ಲಿ ಕೂಡ ಕ್ಲೋಸ್ ಆಯಿತು. ಅತ್ಯಂತ ಯಾವುದೇ ಡ್ಯಾಮೇಜ್ ಇಲ್ಲದೆ ಇನ್ನೊಂದು ದೇಶನ ಡ್ಯಾಮೇಜ್ ಮಾಡುವಂತ ಒಂದು ವ್ಯವಸ್ಥಿತ ಸಂಚು. ಹೀಗಾಗಿ ಇದನ್ನ ನಾವೆಲ್ಲ ನಿಯಂತ್ರಣ ಮಾಡಲಿಕ್ಕೆ ನಮ್ಮದೇ ಅಂತ ಬೇರೆ ಬೇರೆ ವ್ಯವಸ್ಥೆಗಳನ್ನ, ಕಾನೂನುಗಳನ್ನ ರೂಪಿಸ್ಕೊಳ್ಬೇಕಂತ ಈಗಾಗಲೇ ಕಠಿಣ ಕ್ರಮ ಇದೆ. ಅದರಲ್ಲಿ ಇಲ್ಲೇ ಭವಿಷ್ಯಕ್ಕೆ ಹೋದಾಗ ಬಹಳ ಸ್ಟ್ರಿಕ್ಟ್ ಆಗಿದೆ ಕಾನೂನು. ಸ್ವಲ್ಪ ಡ್ರಗ್ಸ್ ಸಿಕ್ಕರು ಸುಮಾರು 10 ವರ್ಷಕ್ಕಿಂತ ಹೆಚ್ಚು ಅವ್ರನ್ನ ರಿಟೈನ್ ಮಾಡುವಂತ ಕಾನೂನು. ಇನ್ನೂ ಹೇಳ್ದಂಗೆ ಬಹಳಷ್ಟು ಕಠಿಣ ಬೇಕು. ಪ್ಲಸ್ ನಾವು ಕೂಡ ಸ್ವಂತ ಜಾಗೃತಿ ಆಗಬೇಕು. ಸ್ವಂತ ನಾವೇ ಆದ್ರೆ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ವಿಶೇಷವಾಗಿ ಸನ್ಮಾನ್ಯ DK ಶಿವಕುಮಾರ್ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಹುಶಃ ಇಡೀ ದೇಶದಲ್ಲೇ ಮಾಡ್ತಿದ್ದಾರೆ. ಇವತ್ತು ಕೂಡ ಬಹಳಷ್ಟು ಮುಖ್ಯಮಂತ್ರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದಕ್ಕಾಗಿ देशाकिंतಲೂ ನಾವು ಇದಕ್ಕೆ ಹೆಚ್ಚು ಪಾರ್ಟಿಸಿಪೇಟ್ ಮಾಡಿದ್ರೆ नियंत्रण ಮಾಡಲಿಕ್ಕೆ साध्य ಇದೆ. जिल्हाधिकारी मोहम्मद रोशन यांनी सांगितले की पूर्वी समाज आणि पालक वाईट सवयींवर नियंत्रण ठेवत होते, मात्र आज सिगारेट सारख्या सवयी सामान्य मानल्या जात आहेत. ಆವಾಗ ಭಯದಿಂದ ಬರೇ ಭಯದಿಂದ ನಾವು ಪ್ರಯತ್ನ ಮಾಡಿಲ್ಲ. ಇಲ್ಲ, ಆ ಭಯ ನಮ್ಮ ಸೊಸೈಟಿನಲ್ಲಿ ಇರಲಿಲ್ಲ. ಮನೆಯಿಂದ ಪೋಷಕರ ಆ ಒಂದು ಭಯ ಇರ್ತಾ ಇರ್ಲಿಲ್ಲ ಅಂದ್ರೆ ಬಹುಶಃ ಎಲ್ಲರೂ ಕೂತ್ಕೊಂಡು ಅವ್ರ ಪಕ್ಕದಲ್ಲೇ I am so happy that ನನ್ನ ಯಂಗ್ ಏಜ್ ನಲ್ಲಿ ಹೈದರಾಬಾದ್ ಅಲ್ಲಿ ಆ ಕಲ್ಚರ್ ಇರಲಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಬೆಂಗಳೂರಲ್ಲಿ ಆ ಕಲ್ಚರ್ ಇತ್ತು.
ವೀಡ್ ಸ್ಮೋಕ್ ಮಾಡೋದು ಒಂದು ಫ್ಯಾಷನ್ ಸ್ಟೇಟ್ಮೆಂಟ್ ಇತ್ತು ಅವಾಗ. ಎಷ್ಟು ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ನೀವು ಸ್ಮೋಕ್ ಮಾಡಲಿಲ್ಲ ಅಂದ್ರೆ ಏನೋ ನೀವು ಎಕ್ಸ್ಕಮ್ಯುನಿಕೇಟೆಡ್ ಸಿಟಿಸನ್ ತರ ನೋಡ್ತಾ ಇರೋ ಒಂದು ಪದ್ಧತಿ ಇತ್ತು. ಅದೇ ರೀತಿಯ ಭಯವನ್ನು ಸೊಸೈಟಿ ಆಗಿ ನಾವು ನಮ್ಮ ಯಂಗರ್ ಜನರೇಷನ್ ಅಲ್ಲಿ ನಾವು ಅದನ್ನು ಹುಟ್ಟಿಸ್ಬೇಕು. ಇದರ ಬಗ್ಗೆ ಭಯ ಇಲ್ಲ ಅಂದ್ರೆ ಟ್ರೈ ಮಾಡ್ತೀವಿ. ನಮ್ಮ ಒಳಗಡೆ ವಿಲ್ ಪವರ್ ಬರಬೇಕು ಅಂತ ನಾವು ವೇಟ್ ಮಾಡೋ ಒಳಗಡೆ ನಮ್ಮ ಪಕ್ಕದವರು ಟ್ರೈ ಮಾಡಿಬಿಟ್ಟು ಹಾಳಾಗೋಗ್ತಾರೆ. ಫಾರ್ ದಿಸ್ ಲಾರ್ಜ್ ಸ್ಕೇಲ್ ಅವೇರ್ನೆಸ್ ಇರಬೇಕು, ಸೊಸೈಟಲ್ ಪ್ರೆಷರ್ ಇರಬೇಕು ಜನರ ಮೇಲೆ. ಪಿಯರ್ ಪ್ರೆಷರ್ ಮುಖಾಂತರ ಹೆಂಗ್ ನಾವು ಟ್ರೈ ಮಾಡ್ತೀವೋ ಪಿಯರ್ ಪ್ರೆಷರ್ ಟ್ರೈ ಮಾಡಬಾರ್ದನ್ನ ಮೇಲೆ ಇರಬೇಕು. ಆ ಪಿಯರ್ ಪ್ರೆಷರ್ ಸೃಷ್ಟಿ ಆಗ್ಬೇಕಂದ್ರೆ ಅದಕ್ಕೆ ತಾವೆಲ್ಲರೂ ಒಂದಾಗಬೇಕು. ಈ ಕಾಲೇಜ್ ಹೊರಗಡೆ ಯಾರಾದ್ರೂ ನಿಮ್ಮ ಕ್ಲಾಸ್ಮೇಟ್ ಸ್ಮೋಕ್ ಮಾಡ್ತಾ ಇದ್ದಾನಂದ್ರೆ ನೀವು ಒಂದು 100 ಜನ ಇರಬೇಕು, ಅವನ್ ನೋಡ್ಬೇಕು. ಆ ಪಿಯರ್ ಪ್ರೆಷರ್ ಇಲ್ಲ ಅಂದ್ರೆ, ಉಲ್ಟಾ ಪಿಯರ್ ಪ್ರೆಷರ್ ಇಲ್ಲ ಅಂದ್ರೆ ಇದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಬಹಳ ಬಹಳ ಕಷ್ಟ. ಯೂತ್ ಅಲ್ಲಿ ಎಷ್ಟು ಸ್ಟ್ರೆಂತ್ ಇದೆ ಅಂದ್ರೆ ಯುವ ಹೇ ಒಂದೆರಡು ಶೇರ್ ಹೇಳಿ, ಇಲ್ಲ ಅಂದ್ರೆ ಆ ಮಜಾ ಬರಲ್ಲ. सुनो बोलो इरशाद युवा है भारत की पहचान, इनसे ही बड़े देश का सम्मान. युवा है भारत की पहचान, इनसे ही बड़े देश का सम्मान. नशे से खुद को दूर करो, नशे से खुद को दूर करो, यही है जीवन में सर्वश्रेष्ठ सम्मान, सर्वश्रेष्ठ सम्मान. ಲಾಸ್ಟ್ ಪಾಯಿಂಟ್ ಹೇಳಿ ಮುಗಿಸ್ತೀನಿ. ಆ ಫಸ್ಟ್ ಟ್ರಯಲ್ ಇರುತ್ತೆ ಅಲ್ವಾ, ಬಹಳ ಡೇಂಜರಸ್ ಟ್ರಯಲ್. ಯಾವಾಗ್ಲೂ ಒಂದು ಫ್ಲಾಕ್ ಆಫ್ ಶೀಪ್ ಇದ್ದಾಗ, ಕುರಿ ಮೇಕೆ ಒಂದು ಫ್ಲಾಕ್ ಆಫ್ ಶೀಪ್ ಇದ್ದಾಗ ವುಲ್ಫ್ ಅಟ್ಯಾಕ್ ಮಾಡೋದು ಯಾರನ್ನು? ವೀಕೆಸ್ಟ್ ಲೋನ್ಲಿ ಶೀಪ್ ನು ಅಟ್ಯಾಕ್ ಮಾಡುತ್ತೆ. ಬಟ್ ಆ ವೀಕೆಸ್ಟ್ ಲೋನ್ಲಿ ಶೀಪ್ ಉಳಿಬೇಕಂದ್ರೆ ಏನ್ ಬೇಕು? ಆ ಎಂಟೈರ್ ಫ್ಲಾಕ್ ಸ್ಟ್ರೆಂತ್ ಬೇಕು. ಯಾವಾಗ್ಲೂ ನಮ್ಮಲ್ಲಿ ನಮ್ಮ ಫ್ರೆಂಡ್ಸ್ ಅಲ್ಲಿ ಇರುವಂತ ವೀಕೆಸ್ಟ್ ಲಿಂಕ್ ಇರ್ತಾರಲ್ವಾ, ಅವರ ಕೈ ನಾವು ಬಿಡಬಾರ್ದು. शहर पोलीस आयुक्त भूषण बोरसे यांनी माहिती दिली की देशामध्ये अंदाजे 18 कोटी तर कर्नाटकात सुमारे 17 लाख लोक अंमली पदार्थांच्या व्यसनाच्या समस्येला सामोरे जात आहेत. ಈ ಕ್ಯಾಂಪೇನ್ ಅನ್ನು ರಾಜ್ಯಾದ್ಯಂತ ಲಾಂಚ್ ಮಾಡಿದ್ದಾರೆ. ಈಗ ಈ ಸೇಮ್ ಕ್ಯಾಂಪೇನ್ ಅನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ. ಇದಾದ ಮೇಲೆ ತಾಲೂಕಾ ಮಟ್ಟ ಲೆವೆಲ್ ಅಲ್ಲಿ ಸನ್ಮಾನ್ಯ ಶಾಸಕರವರಿಂದ ಈ ಕ್ಯಾಂಪೇನ್ ಕಂಟಿನ್ಯೂ ಆಗುತ್ತೆ. ನಮ್ಮ ಡಿಸಿಪಿ ರ್ಯಾಂಕ್ ಅಧಿಕಾರಿಗಳು, ಎಸಿಪಿ ರ್ಯಾಂಕ್ ಅಧಿಕಾರಿಗಳು, ಇನ್ಸ್ಪೆಕ್ಟರ್ಗಳು, PSIಗಳು ಎಷ್ಟು ಕಾಲೇಜ್ಗಳಲ್ಲಿ ಸಾಧ್ಯ ಇದೆ ಅಷ್ಟೇ ಕಾಲೇಜ್ಗಳಲ್ಲಿ ಹೋಗಿ ಈ ಕ್ಯಾಂಪೇನ್ ಬಗ್ಗೆ ಮಾತಾಡ್ತಾರೆ. ಒಂದೇ ಕ್ಯಾಂಪೇನ್ ಒಂದೇ ಸಲ ಮನೆ ಸೇಮ್ ಲಾಂಚ್ ಮಾಡಿದ್ಮೇಲೆ ಮತ್ತೆ ಮತ್ತೆ ನಾವು ಯಾಕೆ ಮಾಡೋದು ಅವಶ್ಯಕತೆ ಇದೆ ಅಂದರೆ, ಆ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ನಾನು ಈಗಾಗಲೇ ಮಾತಾಡಿದ್ದೀನಿ. ನಮ್ಮ ದೇಶದಲ್ಲಿ 8 ಕೋಟಿ ಡ್ರಗ್ ಯೂಸರ್ಸ್ ಇದ್ದಾರೆ. ನಮ್ಮ ಸ್ವಂತ ರಾಜ್ಯದಲ್ಲಿ 17 ಲಕ್ಷ ಡ್ರಗ್ ಯೂಸರ್ಸ್ ಇದ್ದಾರೆ. ಇದು ನಾವು ಜಗತ್ತಿನಲ್ಲಿ ನಮ್ಮ ದೇಶ ಸೂಪರ್ ಪವರ್ ಆಗಬೇಕಾದ್ರೆ ಇದು ಬ್ರೇಕ್ ಅದಕ್ಕೆ. ಸೊ ಬರೋ ದಿನಗಳಲ್ಲಿ ಬರೇ CM ಸಾಹೇಬರು ಆಗಲಿ, ಹೋಮ್ ಮಿನಿಸ್ಟರ್ ಸಾಹೇಬರು ಆಗಲಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬರು ಆಗಲಿ, ಅವರಿಂದ ಈ ಸಮಸ್ಯೆ ಸಾಲ್ವ್ ಆಗಲ್ಲ. ಪ್ರತಿಯೊಬ್ಬ ಭಾರತೀಯ ನಾಗರಿಕ, ಪ್ರತಿಯೊಬ್ಬ ಕರ್ನಾಟಕ ರಾಜ್ಯದ ನಾಗರಿಕ ಇದರಲ್ಲಿ ಶಾಮೀಲಾಗಿದ್ರೆ ಮಾತ್ರ ಈ ಭಸ್ಮಾಸುರ, ನಮ್ಮ ಮೈಥಾಲಜಿನಲ್ಲಿ ಒಂದು ಭಸ್ಮಾಸುರ ಇದೆ, ಯಾರಿಗೆ ಮುಟ್ಟಿದರೆ ಒಂದು ಸರ್ವನಾಶ. ಈ ನಾರ್ಕೋಟಿಕ್ಸ್ ಭಸ್ಮಾಸುರ ಏನಿದೆ ಅದಕ್ಕೆ ನಾವೆಲ್ಲರೂ
ಅದರ ಜೊತೆಗೆ ಫೈಟ್ ಮಾಡಬೇಕಾಗಿದೆ. ನಮ್ಮ ಬೆಳಗಾವಿ ನಗರ ಬಗ್ಗೆ ಮಾತಾಡಬೇಕಾದ್ರೆ 2022ರಲ್ಲಿ 21 ಕೇಸಸ್ ಆಗಿತ್ತು ಮತ್ತು 10 ಲಕ್ಷ ರೂಪಾಯಿದು ड्रग्स जप्ती ಮಾಡಲಾಗಿತ್ತು. जिल्हा पोलीस अधीक्षक के रामराजन यांनी सांगितले की ड्रग्ज विरोधी लढा प्रभावी करण्यासाठी समाजातील सर्व घटकांचे सहकार्य आवश्यक आहे. ವೆಪನ್ ಕೊಟ್ಟು ಕಳಿಸುವುದು ಒಂದು ಟೆರರಿಸಂ. ಇನ್ನೊಂದು ನಮ್ಮ ದೇಶದಲ್ಲಿ ಇರುವ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅನ್ನು ಸ್ಪಾಯಿಲ್ ಮಾಡೋದು ಸೆಕೆಂಡ್ ಟೆರರಿಸಂ, ಸೈಬರ್ ಟೆರರಿಸಂ. ಮೂರನೇದು ನಾರ್ಕೋ ಟೆರರಿಸಂ. ನಾರ್ಕೋ ಟೆರರಿಸಂ ಅಂದ್ರೆ ಇದು ಎಲ್ಲದಕ್ಕಿಂತ ವರ್ಸ್ಟ್ ಯಾವುದಂದ್ರೆ ನಾರ್ಕೋ ಟೆರರಿಸಂ. ನಮ್ಮ ದೇಶದ ಒಳಗಡೆ ಸಿಂಥೆಟಿಕ್ ಡ್ರಗ್ಸ್ ಸಪ್ಲೈ ಮಾಡ್ತಾರೆ. ಯಾಕೆ ಸಪ್ಲೈ ಮಾಡಬೇಕು? ಇದರಿಂದ ಏನೇನು ಸಮಸ್ಯೆ ಬರ್ಬೋದು? ಸೊ ನಂಬರ್ 1, ಈ ಮೂವಿ ದುರಂಧರ್ ಮೂವಿ ಬಹಳಷ್ಟು ಜನ ನೋಡಿರ್ತೀರಿ. ನಮ್ಮ ದೇಶದನ್ನ ಹಾಳು ಮಾಡಬೇಕಂದ್ರೆ ಈಸಿಯೆಸ್ಟ್ ವೇ ಎಲ್ಲಿ ಹಾಳು ಮಾಡಬೇಕಾ? ಈ ದೇಶದಲ್ಲಿ ಚಿಂತೆ ಎಲ್ಲಿ ಬರ್ತದೆ ಅಲ್ಲಿ ಹಾಳು ಮಾಡಬೇಕು. ಅದು ಎಲ್ಲಿ ಶುರು ಆಗುತ್ತದೆ? ಇವತ್ತು ಚೈನಾ ಇರುವ ದೇಶಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ನಂಬರ್ 1 ಇರ್ತದೆ. ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಅವ್ರು ಹೆಂಗೆ ನಂಬರ್ 1 ಬಂದ್ರು? ಫಸ್ಟ್ ಚಿಂತೆ ಇರಬೇಕು. ಸೈನ್ಸ್ ಕಾಲೇಜಸ್, ಇನ್ಸ್ಟಿಟ್ಯೂಷನ್ಸ್ ಎಲ್ಲಿ ಕಾಲೇಜ್ ಇರ್ತದೋ ಅವರಿಗೆ ದೊಡ್ಡ ಹೊಸ ಚಿಂತನೆ ಬರ್ತಾನೆ ಇರ್ತದೆ. ಅವರು ಇನ್ವೆಂಟ್ ಮಾಡ್ತಾರೆ. ಹೊಸ ಕಾರ್ ಕಂಡುಹಿಡಿಬೇಕಾ, ರೋಬೋ ಮಾಡಬೇಕಾ, ಎ ಮಾಡಬೇಕಾ, ಏನ್ ಮೈಂಡ್ ಇರ್ತದಲ್ಲ ಅವ್ರ ಕಡೆಯಿಂದ ಬಂದಿರುವ ಥಾಟ್ ಪ್ರಾಸೆಸ್ ಅನ್ನ ದೊಡ್ಡದಾಗಿ ಇಂಡಸ್ಟ್ರಿ ಆಗಿ ಬೆಳೆಸ್ತಾರೆ. ಸೊ ಈಗ ದೇಶವನ್ನು ಹಾಳು ಮಾಡ್ಬೇಕಂದ್ರೆ ಎಲ್ಲಿ ಶುರು ಮಾಡಬೇಕು? ಕಾಲೇಜಲ್ಲಿ ಶುರು ಮಾಡಬೇಕು. ಮೆಡಿಕಲ್ ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜಸ್, IITs, IIMs, ಆಲ್ ಕಾಲೇಜಸ್. ಅದಕ್ಕೆ ಏನ್ ಮಾಡಬೇಕು? ಅವ್ರಿಗೆ ಡ್ರಗ್ ಅನ್ನು ಸಪ್ಲೈ ಮಾಡಿ. ಎಲ್ಲಿ ಸಪ್ಲೈ ಮಾಡೋದು? ಹಣ ಕೊಟ್ಟು ತರಿಸ್ತಾರೆ. ನಮ್ಮ ಎನಿಮಿ ದೇಶಗಳು ಹೊರಗಡೆಯಿಂದ 2 ಕಡೆಯಿಂದ ಇರ್ತದೆ. ಒಂದು ಗೋಲ್ಡನ್ ಕ್ರೆಸೆಂಟ್ ಅಂದ್ರೆ ಹೇಳ್ತೀವಿ, ಇನ್ನೊಂದು ಗೋಲ್ಡನ್ ಟ್ರಯಾಂಗಲ್. ಗೋಲ್ಡನ್ ಕ್ರೆಸೆಂಟ್ ಅಂದ್ರೆ ಓಪಿಯಂ ಮತ್ತು ಹೆರಾಯಿನ್ ಎಲ್ಲಿ ಇರ್ತದೆ? ಪಾಕಿಸ್ತಾನ್, ಇರಾನ್, ಅಫ್ಘಾನಿಸ್ತಾನ್. ಇಲ್ಲಿ ಜಾಸ್ತಿ ಅವರೇ ಪ್ರೊಡ್ಯೂಸ್ ಮಾಡ್ತಾರೆ. ನಮ್ಮ ಬಾರ್ಡರ್, ಫಾರೆಸ್ಟ್ ಬಾರ್ಡರ್ ಮೂಲಕ ನಮ್ಮ ದೇಶದ ಒಳಗಡೆ ಕಳಿಸ್ತಾರೆ. ಎರಡನೇದು ಸೊ ನಾರ್ತ್ ಈಸ್ಟ್ ಬಾರ್ಡರ್. ನಾರ್ತ್ ಈಸ್ಟ್ ಅಲ್ಲಿ ಮಯಾನ್ಮಾರ್ ಮತ್ತು ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್, ಅಲ್ಲಿಂದ ನಾರ್ತ್ ಈಸ್ಟ್ ಮೂಲಕ ಇಲ್ಲಿ ಬರ್ತದೆ. ಇದು ಬರುವಾಗ ಏನೇನು ಬರ್ತದೆ? ಫಸ್ಟ್ ಅವರು ಸಪ್ಲೈ ಹೇಗೆ ಮಾಡ್ತಾರೆ? ಕಾಲೇಜ್, ಸ್ಕೂಲ್ಸ್ ಅವರು ಟಾರ್ಗೆಟ್ ಇರ್ತದೆ. यावेळी आमदार आसिफ सेठ, जिल्हाधिकारी मोहम्मद रोशन, शहर पोलीस आयुक्त भूषण बोरसे, जिल्हा पोलीस अधीक्षक के रामराजन, राणी चन्नम्मा विद्यापीठाचे कुलगुरू के त्यागराजन, महाविद्यालयाचे प्राध्यापक, विद्यार्थी आणि विविध विभागांचे अधिकारी उपस्थित होते. विनोद कोलकार, KMM मराठी, बेळगाव. अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास, अमरकॉन में खुशियाँ हैं पास, अमरकॉन। अमरकॉन कलेक्शन, खड़े बाजार, बेलगाम।